ಮೀನರಾಶಿಗೆ ಈಗಾಗಲೇ ಶನೈಶ್ಚರ ಬಂದುಬಿಟ್ಟಿದ್ದಾನೆ ನಿಮ್ಮ ರಾಶಿಗೆ. ಶನೈಶ್ಚರ ಎಂಥ ಫಲ ಕೊಡ್ತಾನಪ್ಪ ಅಂತಂದರೆ ನಿಜವಾಗಿಯೂ ಶಾಸ್ತ್ರದಲ್ಲಿ ಒಳ್ಳೆಯ ಫಲವನ್ನು ಹೇಳಿದೆ. ಜೀವಕ್ಷೇತ್ರಗತೆ ಅರ್ಕಜೇ ಪುರಬಲ ಗ್ರಾಮಾಗ್ರ ನೇತ ಅಂತ ಹೇಳಿದೆ. ಹೀಗಾಗಿ ಶನೈಶ್ಚರ ನಮ್ಮ ರಾಶಿಗೆ ಬಂದುಬಿಟ್ಟಿದ್ದಾನೆ ಅಂತ ನೀವು ಆತಂಕಕ್ಕೊಳಗಾದರೆ ಮೂರ್ಖರಾಗ್ತೀರ. ಹೀಗಾಗಿ ಯುಗಾದಿ ಫಲ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಶುಭವನ್ನೇ ತಂದುಕೊಡುತ್ತೆ, ಗಾಬರಿ ಮಾಡ್ಕೋಬೇಡಿ. ಅಲ್ಲಿ ಅಧಿಕಾರ ಬಲವನ್ನು ಸೂಚಿಸ್ತಾ ಇದೆ. ಶನೈಶ್ಚರನಿಗೆ ಮೀನರಾಶಿ ಅಂತಕ್ಕಂಥದ್ದು ಒಳ್ಳೆಯ ಮನೆ. ಹೀಗಾಗಿ ವಸ್ತುತಃ ಶನೈಶ್ಚರ 10 ತಿಂಗಳು 30 ತಿಂಗಳಿರ್ತಾನಲ್ವ, ಹೀಗಾಗಿ 20 ತಿಂಗಳು ನಿಮಗೆ ತುಂಬ ಉತ್ಕೃಷ್ಟವಾದ ಫಲ ಇದೆ. ಕೊನೆಗೆ ಶನೈಶ್ಚರ ಹಾಗೂ ಚಂದ್ರ ಇವರಿಬ್ಬರು ವಿನಿರ್ಗಮಸ್ತವು ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಹೀಗಾಗಿ ಬಿಟ್ಟು ಹೋಗುವಾಗ ಸ್ವಲ್ಪ ತೊಂದರೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಇನ್ನು 20 ತಿಂಗಳು ಗಾಬರಿ ಮಾಡ್ಕೋಬೇಡಿ. ನಿಮಗೆ ಅಧಿಕಾರ ಬಲ ಇದೆ, ಲಾಭ ಬರ್ತಕ್ಕಂತಹ ಸಾಧ್ಯತೆ ಇದೆ, ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ವಿದೇಶ ಸಂಪರ್ಕಗಳು ಏರ್ಪಾಡಾಗ್ತಕ್ಕಂಥದ್ದು, ಅವರಿಂದ ಲಾಭ ಬರ್ತಕ್ಕಂಥದ್ದು, ಇದನ್ನೆಲ್ಲ ಕಾಣ್ತೀರಾ. ಆದರೆ ಆರೋಗ್ಯ ಕಡೆಗೆ ರಾಹು ಇರೋ ಕಾರಣದಿಂದಾಗಿ ಆರೋಗ್ಯ ಸ್ವಲ್ಪ ಎಚ್ಚರವಾಗಿರಿ. ಕಣ್ಣಿನ ಬಾಧೆಗಳು ಸೂಚಿಸ್ತಾ ಇದೆ, ಶಿರೋಬಾಧೆ, ತಲೆಯ ಭಾಗದಲ್ಲಿ ಊರ್ಧ್ವಾಂಗ ರೋಗ, ಇದು ಸ್ವಲ್ಪ ತೊಂದರೆ ಒಳಗಾಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಇದು ಪ್ರಧಾನವಾದ ಅಂಶ. ಇನ್ನು ಮೇನಂತರದಲ್ಲಿ ಗುರುವಿನ ಬದಲಾವಣೆ ಇದೆಯಲ್ಲ, ಚತುರ್ಥ ಸ್ಥಾನಕ್ಕೆ ಹೋಗ್ತಾನೆ. ಚತುರ್ಥ ಸ್ಥಾನದಲ್ಲಿ ಏನು ಮಾತೃ ಸೌಖ್ಯ ಅಂತ ಹೇಳಿದೆ. ಹೀಗಾಗಿ ತಾಯಿಯ ಜೊತೆಗೆ ಏನಾದ್ರು ಕ್ಲಾಶಸ್ ಇದ್ದರೆ, ಈಗ ಅದು ಇದೆಯಪ್ಪ, ಸುಮಾರು ಜನ ಮನೆಗಳಲ್ಲಿ ಇದೇ ಸಮಸ್ಯೆ, ತಾಯಿ ಮಕ್ಕಳಿಗೆ ಆಗೋದಿಲ್ಲ. ಈ ಥರದೊಂದು ಸಾಮಾನ್ಯವಾಗಿ ಅಂಥದ್ದನ್ನು ಇದೆ, ಈಗ ಕಾಣ್ತಾ ಇದ್ದೀವಲ್ಲ, ಹಾಗಾಗಿ ಇದೆ ಅಂತ ಹೇಳಬೇಕು. ಆದರೆ ಅದೆಲ್ಲ ಸರಿ ಹೋಗಿಬಿಡುತ್ತೆ.